ಮಧ್ಯಾಹ್ನ ನಾವು ಇವಾಗ ಚಕ್ಲಿ ಮಾಡ್ತಾ ಇದೀವಿ. ಬರುತ್ತೆ ಅನ್ಸುತ್ತೆ. ಸಪ್ಪೆ ಅನ್ಸುತ್ತೆ. ಚಿರೋಟಿ ಮಾಡಿದೀವಿ, ಕಡುಬು ಮಾಡಿದೀವಿ. ಏನಿದು? ಮಟನ್ ಬಿರಿಯಾನಿಗೆ ಬೇಬಿ ನೋಡಿ ಗಾಯ್ಸ್ ಎಷ್ಟು ಮನಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾಳೆ. ಕೇಕ್ ಕೂಡ ಬಂದಿದೆ. ಅಲ್ಲಿ ನಾನ್ ವೆಜ್ ತಿನ್ನೋಲ್ವಲ್ಲ ನೀನು? ಓಕೆ ಥ್ಯಾಂಕ್ಸ್. ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ. ಯಾರು ಡೇಟ್ ಹೇಳಿಲ್ಲ ನೋಡು 10 ಗಂಟೆ ಆಯ್ತು. ಹಚ್ಚಿದು ಇವತ್ತು ಚಿತ್ರಾನ್ನ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ನಾವು ಇವಾಗ ಚಕ್ಲಿ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬಂದಿದ್ದಾರಲ್ಲ ಅದಕ್ಕೋಸ್ಕರ. ನಮ್ಮಮ್ಮಂಗೆ ಚಕ್ಲಿ ಮಾಡೋಕ್ಕೆ ಬರಲ್ಲ, ಆದರೂ ಇನ್ನೇನು ಮಾಡೋದು ಅಂತ ಅವಳ ಕೈಲಿ ಮಾಡಿಸ್ತಾ ಇದ್ದೀವಿ. ಅವ್ರ ಕೈಲಿ ಅವಳು ಯಾವತ್ತೂ ಚಕ್ಲಿನೇ ಮಾಡಿಲ್ಲ ನಮ್ಮಮ್ಮ. ಅವಳಿಗೆ ಬರಲ್ಲ, ನನಗೆ ಬರ್ತದೆ. ನಾನೇ ಹೇಳ್ಕೊಡ್ತಾ ಇದ್ದೀನಿ. ಬಾಯ್ ಹೇಳ್ಕೊಡ್ತೀನಿ, ಎಣ್ಣೆ ಹಾಕು. ಹೊಡಿತಾವಳೆ ಮಾಡಕ್ ಬರಲ್ಲ ಅಂತ ನಮ್ಮ ಮಮ್ಮಿಗೆ ಪಾತ್ರೆ ಕೊಡು. ಇವಾಗ ಮಾಡ್ತಾ ಹೇಳ್ಕೊಡ್ತೀನಿ ನೋಡಿ ಏನು ಮಾಡೋದು. ಏನು ಸ್ಪೆಷಲ್? ರೆಡ್ ಡ್ರೆಸ್ ಹಾಕೊಂಡು ಹೋಗಿದ್ದೀರಾ? ಹಾಂ, ಏನು ಸ್ಪೆಷಲ್ ಇವತ್ತು? ರೆಡ್ ಡೇನಾ? ಹಾಂ, ಏನು ಮಾಡಿಸಿದ್ರು ಮ್ಯಾಮು? ಏನು ಮಾಡಿಸಿದ್ರು ಸ್ಕೂಲಲ್ಲಿ ಹೇಳಿ. ಸುಸ್ತಾಯ್ತಾ ನಡ್ಕೊಂಡು ಬಂದು? ಓ ಪಾಪ, ಜ್ಯೂಸ್ ಬೇಕಾ? ನೀವು ಇರಲಿಲ್ವಲ್ಲ, ಸ್ಕೂಲ್ಗೆ ಹೊರಟೋದ್ರಲ್ಲ, ಬೇಜಾರಾಗ್ತಿತ್ತಂತೆ. ಅದಕ್ಕೆ ಅವ್ವ ಮೈಸೂರಿಗೆ ಹೊರಟೋಯ್ತು. ಬೇಕಿತ್ತವ್ವ? ಬೇಕಿತ್ತಾ? ಹಾಂ, ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ಇವತ್ತು ಚಕ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ. ಅದು ಪೌಡರು ನಾನು ಫಸ್ಟ್ ಟೈಮ್ ಮಾಡಿದ್ದು. ನಮ್ಮಮ್ಮ ಬರೋವರೆಗೂ ವೆಯ್ಟ್ ಮಾಡಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೋಗಿ ಅದನ್ನು ಎಲ್ಲ ಮಿಲ್ ಮಾಡಿಸ್ಕೊ ಬಂದೆ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 1/4 ಲೀಟ್ರ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀವಿ. ಅದ್ರ ಬದಲು ಬೇಕಂದರೆ ನಾವು ಫುಲ್ಲು ತುಪ್ಪದಲ್ಲೂ ಕೂಡ ಮಾಡ್ಬೋದು. ಫುಲ್ ತುಪ್ಪ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಮತ್ತು ಒಂದು 2 to 3 ಪ್ಯಾಕೆಟ್ GRP ತುಪ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಅದು ಇಟ್ಟು ಗೊತ್ತಿಲ್ಲ ಹೆಂಗೆ ಬರುತ್ತೋ ಏನೋ ಅಂತ ಫುಲ್ಲು ಡೌಟಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಇವತ್ತಿನ ಚಕ್ಲಿ ಕತೆ ಏನಾಗುತ್ತೆ ಅಂತ. ಇವಾಗ ಎಣ್ಣೆ ಕಾಯ್ದ ಮೇಲೆ ಒಂದು 2 ಪ್ಯಾಕೆಟ್ 10 ರುಪೀಸ್ ಬರುತ್ತಲ್ಲ ಅದನ್ನ ಹಾಕ್ಕೊಂಡು ಇವಾಗ ನಮ್ಮಮ್ಮ ಪೌಡರ್ನೆಲ್ಲ ಇದೊಂದು ದೊಡ್ಡ ಕಡಾಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾರೆ. ಬನ್ನಿ ಅವ್ರು ಹೇಳ್ತಾರೆ. ಫಸ್ಟು ಹಿಟ್ಟಾಕ್ಬೇಕಾ? ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕಡಾಯಿನ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಎಳ್ಳು ಮತ್ತು ಜೀರಿಗೆನ ಹಾಕೋಬೋದು. ಇವತ್ತು ಎಳ್ಳು ಇರಲಿಲ್ಲ, ಸೊ ಅದಕ್ಕೆ ಬರೀ ಜೀರಿಗೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಸ್ವಲ್ಪ ಸಪ್ಪೆ ಆಗಿದೆ, ಅದಕ್ಕೆ ಇನ್ನೊಂದು ಚಿಲ್ಲಿ ಪೌಡರ್ ಹಾಕೋಣ ಇರು, ಕಲರ್ ಬರ್ತದೆ ಒಂದು ಸ್ವಲ್ಪ. ತಗೋಬತ್ತೀನಿ ಇರು. ಸ್ವಲ್ಪ ಚಿಲ್ಲಿ ಪೌಡರ್ ಸಾಕಲೇ, ಖಾರ ಇಲ್ಲ ಅಂದಲ್ಲ ಫುಲ್ಲು. ಬೇಕಂದರೆ ಎಳ್ಳು ಹಾಕೋಬೋದು, ನಾವು ಇವತ್ತು ಎಳ್ಳಿಲ್ಲ ಸೊ ಹಾಕ್ತಾ ಇಲ್ಲ. ಇವಾಗ ಎಣ್ಣೆ ಹಾಕೊಳ್ಳೋದು ಸಾಕು. ಎಲ್ಲ ನೆನಕಾಗ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಳೆ ಮಾರ್ಲೇಬೇಕಲ್ಲಿ ಪಕ್ಷದಲ್ಲಿ ಇವಳೆ ಚಕ್ಲಿ ತುಪ್ಪಿಟ್ಟು ಮಾಡಿರೋ ಥರ. ಇನ್ನೇನು ನೀನು ಯಾವಾಗ ಮಾಡಿದೆ? ಮಾಡಿ ಇಟ್ಟಿದ್ರೆ ತಿನ್ನಕ್ಕೆ ಬರ್ತಿದ್ಲು, ಬ್ಯಾಗ್ ಎತ್ಕೊಂಡು ಎತ್ಕೋಗಳು ತುಂಬಿಸ್ಕೊಂಡು. ನನಗೆ ಬುದ್ಧಿ ಹೇಳ್ಕೊಡಕ್ಕೆ ಬಂದವಳು. ಇವಾಗ ನೀಟಾಗಿ ಮಿಕ್ಸ್ ಮಾಡು. ಮಿಕ್ಸ್ಕೊಂಡ್ಮೇಲೆ ಇವಾಗ ಏನು ಹಾಕಬೇಕು? ವಾಟರ್ ಹಾಕಬೇಕು. ನೀಟಾಗಿ ಕಲಸು. ನೀಟಾಗಿ ಚೆನ್ನಾಗಿ ಕಲಿಸ್ಬೇಕಂತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಏನು ಮಾಡೋದು? ದೊಡ್ಡಮ್ಮನ ಹತ್ರ ನೋಡ್ಕೊಂಡು ನನಗೆ ಕೊಡ್ತಾರೆ. ಅದು ಚಕ್ಲಿ ಬಾಣಲಿ ಮಡಗೆ ಬಿಡು. ಈಗ ಇಡ್ಬೇಕು ಎಣ್ಣೆ? ನಾನು ಬೇಗ ಹೇಳು. ಇನ್ನೂ ಚೆನ್ನಾಗಿ ಕಲಿಸು. ಚಕ್ಲಿ ಕಲಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಕೆಲಸ ಇದೀರಿ. ಚಕ್ಲಿ ಎಲ್ಲ ಕಲಿಸ್ಬಿಟ್ಟು ರೆಡಿ ಆದಮೇಲೆ ಮತ್ತೆ ಸಿಗ್ತೀವಿ. ನಮ್ಮ ಬೇಬಿ ಸೌಮ್ಯ ಮಲಗಿಸ್ತಾ ಇದ್ದಾಳೆ.
ನಾನು ಅಷ್ಟಲ್ಲಿ ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ ಕರೆಕ್ಟಾ? ಹ್ಞೂ ಬಿಡ್ಬೇಕಲ್ಲ ಚಕ್ಲಿಗಳಲ್ಲಿ. ಇನ್ನೊಂಚೂರು ಹಾಕು ಮತ್ತೆ. ಜಾಸ್ತಿ ಕಷ್ಟ ಚಕ್ಲಿ ಎಲ್ಲ ಗಂಜಿ ಆಗೋಯ್ತದ ಆಮೇಲೆ. ಈ ಚಕ್ಲಿ ನೋಡಿದಷ್ಟು ಈಸಿ ಅಲ್ಲ, ಅದನ್ನು ಕಲಿಸೋದಕ್ಕೆ ಮಿನಿಮಮ್ 1/2 ಅವರ್ ತೊಗೊಂಡಿದ್ದಾರೆ. ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 1/2 ಅವರ್ ನೆನೆದಕ್ಕೆ ಬಿಡಬೇಕು. ನೋಡಿ ಕೂತಾಕಿವಿ ಅದೆಲ್ಲ ಗೊತ್ತಿಲ್ಲ. ಅದು ಆಮೇಲೆ ಆಗೆಲ್ಲ ಏನೇನೋ ಮಾಡಿದೆ ಮಳ್ತಂದು ಕಟ್ಟಿ ಕಟ್ಟೋರು ಮಕ್ಕಳಿಗೆ 2 ನಿಮಿಷ ಹತ್ರ ಹಾಸ್ಪಿಟ್ಲಿಗೆ ಹೋಯ್ತೀವಿ. ಈಗ ಅವ್ರೇನು ಮಾಡೋರು 3 ಆದಿ ಮಣ್ಣು ತಂದು ಮಂತಿಸ್ಬಿಟ್ಟು ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟೋರು. ಹಂಗಾದ್ರೆ ಹಾಗೆ ಮಧ್ಯದಲ್ಲಿ ನಮ್ಮಮ್ಮ ಹಳೆ ಕಾಲದ ಸ್ಟೋರಿಗಳೆಲ್ಲ ಹೇಳ್ತಾ ಇದ್ರು, ಹಂಗೆ ಕೇಳ್ಕೊಂಡು ಕೂತ್ಕೊಂಡಿದ್ವಿ. ಇವಾಗ ಅಷ್ಟರಲ್ಲಿ ಚಕ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ, ಬನ್ನಿ ಚಕ್ಲಿ ಮಾಡೋಣ. ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಮ್ಮಿನೇ ಎಲ್ಲ ಫುಲ್ ಮಾಡ್ತಾ ಇರೋದು ಪ್ರಾಸೆಸ್. ಇದೇನೋ ಬರೀತಾ ಇದ್ದಾರೆ. ಬನ್ನಿ ನಾವು ಚಕ್ಲಿ ಮಾಡೋಣ. ಹೊರಗಡೆಗೆ ಹಾಕಿ ತುಂಬಿಟ್ಟು ಇದನ್ನ ಹಾಕಬೇಕು. ಸೌಮ್ಯ ಸೊ ಗಾಯ್ಸ್, ನಾನು ಫಸ್ಟ್ ಟೈಮ್ ಚಕ್ಲಿ ಒತ್ತುತ್ತಾ ಇದ್ದೀನಿ ಲೈಫಲ್ಲೇ. ಫಸ್ಟ್ ಟೈಮ್ ಚಕ್ಲಿ ಒತ್ತೋದಿರೋದು ನಾನು ನೋಡ್ತಾ ಇರೋದು. ಇವಳು ಯಾವತ್ತು ಒತ್ಕೊಡ್ತಿದ್ದೆ ನೀನು? ಯಾವತ್ತು ಹಬ್ಬದಲ್ಲೂ ಇಲ್ಲ ಇವಳು ಚಕ್ಲಿ ಒತ್ಕೊಡೋಕ್ಕೆ. ನಮಗೆ ನನಗೋಸ್ಕರ ಚಕ್ಲಿ ಮಾಡಿಕೊಡ್ತಿದ್ದಾಳಂತೆ ಗಾಯ್ಸ್. ಶೇಪ್ ನೋಡಿ ಹಿಂಗೆ ಬರ್ತಾ ಇದೆ ಅಂತ. ಚೆನ್ನಾಗಿದೆ. ಟೇಸ್ಟ್ ಉಪ್ಪು ಹಾಕಿದ್ದೀರಾ? ನೋಡು ಒಂದ್ಸಲ. ಹೋಪ್ ಒಳ್ಳೆ ಟೇಸ್ಟ್ ಬರುತ್ತೆ ಅನ್ಸುತ್ತೆ. ಟೇಸ್ಟ್ ಅಲ್ಲ, ಎಣ್ಣೆಗೆ ಹಾಕಿದ್ಮೇಲೆ ಹೆಂಗಾಯ್ತು ಏನೂ ಆಗಲ್ಲ. ಚಕ್ಲಿ ನೋಡಿ ತೋರಿಸಿದ್ದು 5 ಚಕ್ಲಿ ಮಾಡಿದ್ದೀನಿ. ಇದೊಂದು ಚಿಕ್ಕ ಹೊಸದಲ್ವ ಇದು? ಅಷ್ಟೇ ಬೇದ್ಮೇಲೆ ಇನ್ನ ಚಕ್ಲಿ ಗಟ್ಟಿ ಬರೋದು. ಹೊಡಿಸ್ಬೇಡ ಬೇಗ, ಚೆನ್ನಾಗಿ ಬೇದ್ಮೇಲೆ ಹೊಡಿಸ್ಕೊ. ಸನ್ನಿ ಇಲ್ಲಿ ಬಂದಿತ್ತು ಪಾಪು, ಕಿಟಕಿಲಿ ಇಲ್ಲಿ ವಿಂಡೋದಲ್ಲಿ. ಯಾರೋ ಚಕ್ಲಿ ಕಳ್ಸಿದ್ರು, ಯಾರೋ ಚಕ್ಲಿ ಹೊತ್ತವ್ರಿಗೆ ಸೋಮವಾರ ಚಕ್ಲಿ ಬಿಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಕೇಳಿ ಚಕ್ಲಿ ಮಾಡ್ತಿದ್ವಿ ಅಂದರೆ ಎಷ್ಟು ವರ್ಷದ 5 ವರ್ಷದ ಆಯಿತು ಅನ್ಸುತ್ತಲ್ಲ ನೀವು ಚಕ್ಲಿ ಮಾಡಿ. ಮೇಲ್ಬಿಡೆ ಹಿಂಗೆ ಉಲ್ಟಾ ದಬಾಕ್ಬಿಡು. ಎಲ್ಲಿ ಮೇಲ್ಮೇಲೆ ಬಿಡ್ಬೋದು ಹಂಗೆ. ಸೊ ಇದನ್ನು ಇನ್ನು ಇವಾಗಲೇ ಕೂಡ ಎತ್ಬೋದು. ನಮಗೆ ನಮ್ಮೂರ ಸ್ಟೈಲಲ್ಲಿ ಈ ಥರ ರೆಡ್ಗಿರುತ್ತೆ, ಒಂಥರ ಬ್ರೌನಿಶ್. ಕಡಿಬೇಕಾದ್ರೂ ಗಟ್ಟಿಗಿರಬೇಕು. ನನಗೆ ಸಾಫ್ಟಾಗಿದ್ದರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ವಿ. ಸೇಮ್ ನಮ್ಮೂರಲ್ಲೆಲ್ಲ ಯಾವ ಥರ ಮಾಡ್ತಾರೆ ನಮ್ಮ ಮಂಡ್ಯ ಸ್ಟೈಲ್ ಚಕ್ಲಿ ಅದೇ ಥರ ಬಂದಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ನಿಂಗೂ ಬೇಕಾ? ಒಂಚೂರು ಸಪ್ಪೆ ಅನ್ಸುತ್ತೆ. ನಾನು ಅಂದ್ಕೊಂಡೆ ಚಕ್ಲಿ ಅಲ್ವಾ ಬೆಸ್ಟ್ 1 ಅವರಲ್ಲಿ ಆಗೋಗುತ್ತೆ ಅಂತ. ಅದು ಸುಳ್ಳು. ಅದು 1 kg ಹಾಕಿದ್ದಕ್ಕೇ ನಮ್ಗೆ ಆಲ್ಮೋಸ್ಟ್ 3 hours ಆಗಿದೆ ಅದನ್ನೆಲ್ಲ ಒತ್ತಿ ಬೇಯಿಸೋದಕ್ಕೆ. ನಾನೊಂದು ರೌಂಡು, ನನ್ನ ತಂಗಿ ಒಂದು ರೌಂಡು, ಇವಾಗ ನಮ್ಮ ಅಮ್ಮ ಒಂದು ಫೈನಲ್ ರೌಂಡ್ ಬಂದಿದ್ದಾರೆ. ಕೊಡ್ಬೇಳೆ ಅವೆಲ್ಲ ಮಾಡಿ ಇಟ್ಕೋಬೇಕು. ಸ್ಮಾಲ್ 20. ನಾನಿದು ಮ್ಯಾಂಗೋ ಕಡುಬುನ ಸೆಕೆಂಡ್ ಟೈಮ್ ಮಾಡ್ತಿರೋದು. ಲಾಸ್ಟ್ ಟೈಮ್ ಮಾಡಿದಾಗ ಸೌಮಿಂಗ್ ಹೇಳಿದ್ದೆ, ಅವಾಗ ಅವಳು ನನಗೂ ಬೇಕು ಅಂತ ಇದ್ಲು. ಸೊ ಇವಾಗ ಹೆಂಗಿದ್ರು ಬಂದಿದ್ಲಲ್ಲ ಅಂತ ಇವತ್ತು ಮ್ಯಾಂಗೋ ಕಡುಬು ಮಾಡಿದ್ದೀನಿ. ಏನು ಓಪನ್ ಮಾಡಿಬಿಟ್ಟು ಏನೇನೋ ಡಿಫ್ರೆಂಟಾಗೆಲ್ಲ ಮಾಡಿದೆ ಅಮ್ಮ. ಗಾಯ್ಸ್ ಚಿರೋಟಿ ಮಾಡಿದ್ದೀವಿ ಇವಾಗ. ಅದನ್ನೆಲ್ಲ ವಿಡಿಯೋ ತಗೊಳಕ್ಕಾಗಿಲ್ಲ ಬಿಕಾಸ್ ಅಪ್ಲೈ ಮಾಡಿದ್ದು. ಸೊ ಬನ್ನಿ ಸೌಮ್ಯ ಅವ್ರು ಚಿರೋಟಿ ಕೊಡೋಣ. ಚಿರೋಟಿ ಇನ್ನೊಂದು ವೆರೈಟಿ. ಏನಿದು? ಚಿರೋಟಿ. ಏನು ಗೊತ್ತಲ್ಲ ಅವಳಿಗೆ. ಮಣ್ಣೆ ಚಿರೋಟಿ ಹೇಳಿದ್ದು
ಪಾಪು ತಿಂದಲ್ಲ ಹೆಂಗಿತ್ತು? ನಮ್ಮ ಅಕ್ಕ ಫುಲ್ ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಡ್ತಾರೆ ಗಾಯ್ಸ್. ಅವತ್ತಿಂದ ಏನು ಮಾಡಿಲ್ಲ ಅಲ್ವಾ ಮತ್ತೆ ಕಡುಬು ಮೊನ್ನೆ ಮಾಡಿದ್ರ ಅದು ಕಡುಬುನ ವಿಡಿಯೋ ಹತ್ತಿನ ನೋಡು. ಮಾಡಿಲ್ಲ ಇವತ್ತು. ಚಿರೋಟಿ ಯಾಕೆ ಮಾಡಿಲ್ಲ? ನಾವು ಹಿಂಗೆ ಮಾಡಿ ಚಿರೋಟಿ ಮದುವೆ ಟೈಮಲ್ಲಿ ಮಾಡ್ಕೊಟ್ಟಿಲ್ವಾ ನಿಮ್ಮ ಮನೆಗೆ? ತೋರಿಸಿಲ್ಲ ನಿಮ್ಮ ಮದುವೆ ಆದಾಗ ಚಿರೋಟಿ ಎಲ್ಲ ಮಾಡಿ ನೆನೆಗೆ ಅಲ್ಲಿ ಕುತ್ಕೊಂಡ್ರೆ ವಿರಾಟ್ ಕರಿಯೋದು ಇಷ್ಟು ಪಾಠ ಗುಡ್ಡ ಫುಲ್ ತಿನ್ಬೇಕು. ಮಧ್ಯ ಕಾಯಿ ಆಗಿದ್ದೀನಿ, ಹಂಗೆ ಕಚ್ಕೊಂಡು ತಿನ್ನು. ಇದು ಆಲ್ರೆಡಿ ರೆಸಿಪಿ ಶೂಟ್ ನಮ್ಮ ಮೂರು ಸ್ಟೈಲು ಸೌಮ್ಯನ ಮೂರು ಸ್ಟೈಲು ಪಾಪ ಮಿಕ್ಸ್ ಮಾಡ್ಕೊತಾ ಇಲ್ಲು. ಅದಕ್ಕೆ ಸೊ ಜಜ್ಜಿ ಮೂಲಂಗಿ ಸಾಂಬಾರು ತಿಂತಾ ಇದ್ದಾರೆ ಸೌಮ್ಯ. ತೈ ಹೌದಾ? ತುಪ್ಪ ಹಾಕ ತಕ್ಕೊಳ್ತೀನಿ ಒಂಚೂರು, ಚೆನ್ನಾಗಿರುತ್ತೆ. ಹಾಂ 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 ಹಾಂ. ಸೊ ಗಾಯ್ಸ್, ಇವತ್ತು ನಂದು ಆ್ಯನಿವರ್ಸರಿ. ನಾನು ಒಬ್ಳದೇ ಅಲ್ಲ, ನಮ್ಮದು ಆ್ಯನಿವರ್ಸರಿ. ನಮ್ಮ ಹಸ್ಬೆಂಡ್ ನೋಡಿ ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ನಾನು, ನನ್ನ ತಂಗಿ, ನಮ್ಮ ಮಮ್ಮಿ, ನಮ್ಮ ಬೇಬಿ ಎಲ್ಲರೂ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಏನೂ ಪ್ಲ್ಯಾನ್ ಇಲ್ಲ. ಅದೇ ಫಸ್ಟ್ ಇಯರ್ ಆ್ಯನಿವರ್ಸರಿ ಆಗಿದ್ದರೆ ಏನೇನೋ ಫಸ್ಟು ಸೆಕೆಂಡ್ ಚೆನ್ನಾಗಿ ಮಾಡ್ಕೊತಾರೇನೋ ಅಲ್ವಾ? ಆಲ್ರೆಡಿ ಇದು 5th ಇಯರ್. ಆಲ್ರೆಡಿ ಮಗು ಆದ್ಮೇಲೆ ಬರೀ ಮಗು ಬರ್ತಡೆ, ಮಗುದು ಅದು ಇದೆ ಹೋಗುತ್ತೆ. ನಮ್ದಂತೂ ಏನೂ ಇಲ್ಲ, ಒಂದು ಶಾಪಿಂಗು ಇಲ್ಲ, ಕೇಕ್ ಕಟ್ಟಿಂಗು ಇಲ್ಲ. ಸರಿ ಇಟ್ಟು ಹೊಸ ಅಂತ ಅಂದ್ಕೊಂಡು ಇವಾಗ ನಾನು ಸ್ವಲ್ಪ ಒಂಚೂರು ಅಷ್ಟೊಂದೆಲ್ಲ ಏನು ಮಾಡ್ತಾ ಇಲ್ಲ ಅಂತಲ್ಲ, ಒಂಚೂರು ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಆ್ಯಂಡ್ ಚಿಕನ್ ಕಬಾಬ್ ಆ್ಯಂಡ್ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನನ್ನ ಈ ಸಲ ಲಾಸ್ಟ್ ಇಯರ್ ಕೂಡ ನನ್ನ ತಂಗಿ ಇದ್ಲು ಅನಿಸುತ್ತೆ. ಇದ್ದಾನೆ ಲಾಸ್ಟ್ ಇಯರು ಆ್ಯನಿವರ್ಸರಿ ಇರಲಿಲ್ಲ. ಇವರು ರಾಕೇಶ್ ಅವರು ಒಂದು ಕೇಕ್ ತೊಗೊಬಂದಿದ್ರು. ಅದ್ರ ಲಾಸ್ಟ್ ಇಯರ್ ಇದ್ದೆ, 3rd ಇಯರ್ಗಿದೆ. ನಮ್ಮ ಮಮ್ಮಿ ಇವತ್ತು ನಮ್ಮ ಸೌಮ್ಯ ಅವರು ಎಲ್ಲ ಇದ್ದಾರೆ, ಅದೇ ಸ್ಪೆಷಲ್. ಸೊ ಬನ್ನಿ ಹೆಂಗಿರುತ್ತೆ ಇವತ್ತಿನ ಆ್ಯನಿವರ್ಸರಿ ವ್ಲಾಗ್ ಅಂತ ನೋಡ್ಕೊಂಡ್ಬರೋಣ. ಏನು ಸ್ಪೆಷಲ್ ಇವತ್ತು? ನಮ್ಮದು ಆ್ಯನಿವರ್ಸರಿ, ಅದಕ್ಕೆ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯಾರಿಗೋಸ್ಕರ? ನಿಮ್ಮ ಹಸ್ಬೆಂಡ್ಗೋಸ್ಕರನಾ? ನಮಗೋಸ್ಕರ, ಎಲ್ಲರಿಗೋಸ್ಕರ. ಇನ್ನೇನು ಮತ್ತೆ ನೆಕ್ಸ್ಟ್ ಪ್ಲ್ಯಾನು? ಏನಿಲ್ಲ, ಇವಾಗೆಲ್ಲ ಇದು ಅಡುಗೆ ಎಲ್ಲ ಮಾಡಬೇಕು. ಈ ರೆಸಿಪಿ ಆಲ್ರೆಡಿ ತೋರಿಸ್ತೀನಿ, ಅಷ್ಟೊಂದೆಲ್ಲ ಏನು ತೋರಿಸಲ್ಲ. ನೆಕ್ಸ್ಟು ದೇವಸ್ಥಾನ ಕೂಡ ಹೋಗೋಂಗಿಲ್ಲ ಇವತ್ತು, ಅದಕ್ಕೆ ಸೊ ಹೋಗ್ತಾ ಇಲ್ಲ. ಸಿಂಪಲ್ ಒಂದು ಕೇಕ್ ಕಟ್ ಮಾಡೋದು. ಸೊ ಗಾಯ್ಸ್ ನೋಡಿ, ಮಟನ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದು ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ, ಬೇಕು ಅಂದರೆ ಇನ್ನೊಂದ್ಸಲ ಮಾಡಿದಾಗ ತೋರಿಸ್ತೀನಿ, ಇವಾಗ ಆಗಲ್ಲ. ಮಾಡಿದ್ಮೇಲೆ ತೋರಿಸು. ಮಾಡಿದ್ಮೇಲೆ ತೋರಿಸ್ತೀನಿ. ಹಾಗೆ ಮಧ್ಯೆ ಕೆಲಸ ಮಾಡೋದು, ಹಾಗೆ ಬಂದ್ಬಿಟ್ಟು ನಮ್ಮ ಅಮ್ಮನ ಜೊತೆ ಅದು ಇದು ಮಾತಾಡ್ಕೊಂಡು ಕೂತಿರೋದು. ಏನಾದರೂ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳು ಅಂದರೆ, ಗಾಸಿಪ್ಸ್ ಅದೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇವತ್ತಿನ ದಿನ ಈ ಥರ ಇತ್ತು. ಆ್ಯಂಡ್ ಆ್ಯನಿವರ್ಸರಿ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಪಾಪು ಕೂಡ ಇವಾಗ ಎದ್ದಿದ್ದಾಳೆ. ನಮ್ಮ ಬೇಬಿ ಸ್ನಾನ ಆಗ್ಬಿಟ್ಟು ಇದು ಬಂದಿದೆ, ಫುಲ್ಲು ನಿದ್ದೆ ಬೇಬಿದು. ಇವತ್ತು ನಮ್ಮ ಅಮ್ಮ ಪಪ್ಪದು ಆ್ಯನಿವರ್ಸರಿ ಗಾಯ್ಸ್. ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಮಮ್ಮ ಪಪ್ಪಗೆ? ನಾನೇ ಗಿಫ್ಟ್ ಕೊಡ್ತಾ ಇದ್ದೀರಾ? ಕೇಕ್ ಕಟ್ ಮಾಡ್ಸಕ್ಕೆ ಕರ್ಕೋಗಟ್ಟೆ. ವಾವ್, ನಮ್ಮ ಬೇಬಿ ನೋಡಿ ಗಾಯ್ಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತೀವಿ. ನಾನು ಒಂದಿನೂ ಈ ಥರ ಜುಟ್ಟೆ ಹಾಕೊಟ್ಟಿಲ್ಲ. ಅವ್ರ ಚಿಕ್ಕಿ ನೋಡಿ ಹೆಂಗೆ ಹಾಕೊಟ್ಟಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಿದೆ. ಡಿಯಾನ್ ಹೌದಾ? ಹಾಂ
ಹಾಂ ಓಕೆ ಬೇಬಿ. ಆ್ಯನಿವರ್ಸರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಏನು ಮಾಡ್ತಿದ್ದೀರಾ ಕಂದ ಆ್ಯನಿವರ್ಸರಿಗೆ? ಹ್ಞೂ, ನಮ್ಮ ಬೇಬಿ ಅವ್ರ ಪಪ್ಪ ಮಮ್ಮಾಗೆಲ್ಲ ಆರ್ಡರ್ ಮಾಡಿದ್ದೇನೋ ಗಿಫ್ಟ್ ಎಲ್ಲ ಕೊಡ್ತಾ ಇದೆ. ನೆನ್ನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಮೌಂಟ್ ತಂದಿತ್ತು ಇವತ್ತು, ಅದಕ್ಕೆ ಇವತ್ತು ಗಿಫ್ಟ್ಸ್ ಎಲ್ಲ ಆರ್ಡರ್ ಮಾಡಿದೆ. ನೋಡಿ ಏನೇನು ಬಂದಿದೆ ಅಂತ. ಯಾರಿಗದು? ಓಕೆ, ಹಾಂ, ಹಾರ್ಟ್ ಬಲೂನ್ಸ್. ನಿಮ್ಮಮ್ಮಗೆ ಹಾರ್ಟ್ ಇದೆಯಾ? ಹೌದು. ಬಾ, ಅಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿರೋದು. ಅಲ್ಲಿ ಕೆಮ್ತಾ ಇದೆ, ಅಲ್ಲಿ ತಿನ್ನುತ್ತೆ. ಅದು ಹಾಕಕ್ಕೆ ಟೇಬಲ್ ಮೇಲೆ. ಗಾಯ್ಸ್, ಅವಳೇ ದುಡ್ಡು ಮನಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾಳೆ. ಕೆಲಸ ಹೋಗ್ಬಿಟ್ಟು ನಮಗೆಲ್ಲ ಇದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬೇಬ್. ಓಕೆ, ಬಾಯ್ ಬಾಯ್. ಕೇಕೆ ಬಂದಿಲ್ಲ ಇನ್ನು, ಬರತ್ತೆ. ಆರ್ಡರ್ ಮಾಡಿದ್ದಾಳೆ ಲಿಯಾನ. ಓಕೆ, ಹಾಂ, ಸರ್ಪ್ರೈಸ್ ಆಗಿ ಬರುತ್ತಾ ಈಗ? ಸರ್ಪ್ರೈಸ್ ಕೊಡ್ತಾಳೆ. ಓಕೆ, ಹಾಂ, ಓಕೆ ಬೇಬಿ. ಹಾಂ, ಹ್ಞೂ, ಬಾಯ್ ಬಾಯ್. ಕೇಕ್ ಕೂಡ ಬಂದಿದೆ, ಅಲ್ಲಿಂದ ಮಾಡಿರೋದು. ಗಾಯ್ಸ್, ಇದನ್ನ ಫ್ರಿಜ್ಜಲ್ಲಿ ಇಡೋಣ ಇವಾಗ, ಆಮೇಲೆ ಓಪನ್ ಮಾಡೋಣ. ಒಳಗಡೆ ಇಡಿ. ಸೊ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ಆಮೇಲೆ ಕೇಕ್ ಓಪನ್ ಮಾಡೋಣ. ನಾನ್ ವೆಜ್ ತಿನ್ನಲ್ಲ ನೋಡಿ, ಅದಕ್ಕೆ ಟೊಮೊಟೊ ಗೊಜ್ಜು ಮಾಡ್ಕೋತಾ ಇದೆ. ಏನಕ್ಕೆ ನಾನ್ ವೆಜ್ ತಿನ್ನಲ್ಲ? ಹಾಂ, ನಾನ್ ವೆಜ್ ತಿನ್ನಲ್ವಲ್ಲ ನೀನು? ತಿನ್ನಲ್ಲ, ದೇವ್ರ ಅರ್ಥ ಮಾಡ್ತೀವಿ. ಹ್ಞೂ, ಅವು ಆಗಲ್ಲ ಕಡೆ ಬಿಸಾಕ್ಸೋಮೆ, ಅವೆಲ್ಲ ನೀರ್ಗೆ ಹಾಕಿದ್ರೆ ಇಲ್ಲ, ಒಂದು ವಾರದಿಂದ ಅದು ಇದು ಚೆನ್ನಾಗಿ ತಿಂದ. ಇವತ್ತು ತಿನ್ಕೊಬಿಡ್ತೀನಿ, ಮತ್ತೆ ನೆಕ್ಸ್ಟ್ ವೀಕಿಂದ ಮಾಡೋದು. ಇಬ್ರು ಕಿತ್ತಾಡ್ತಾ ಇದ್ದಾರೆ ಗೈಸ್. ಕೇಕ್ ತಿನ್ನಕ್ಕೆ ಇಬ್ರು ಕಿತ್ತಾಡ್ತಿದ್ದಾರೆ. ಇಬ್ರು ದೊಡ್ಡ ತಿಂಡಿ ಪೊತಿಗಳು ಇವರಿಬ್ರು. ಹೇಗಿದೆ? ಕ್ರೀಮ್ ಕೊಡ್ಬೇಡ, ಅವಾಗೆ ಕ್ರೀಮ್ ತಿನ್ಬಂದೆ. ಮಕ್ಳಿಗೆ ಅದಕ್ಕೆ ಚಿಕ್ಕ ವಯಸ್ಸಿದ್ದಾಗ ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಕಲಿಸಿದ್ರೆ ಅವರು ಇವಾಗಿಂದನೇ ಕಲ್ತ್ಕೋತಾರೆ. ಅಲ್ಲಿ ನೋಡಿ, ನಮ್ಮ ಬೇಬಿ ಟಿ ವಿ ನೋಡ್ದಲ್ಲ, ಯೋಗ ಮಾಡ್ತಾ ಇದೆ. ವೆರಿ ಗುಡ್ ಬೇ, ವೆರಿ ಗುಡ್. ಸರಿ, ಯೋಗ ಮಾಡಿ ನೀವು. ನಮ್ಮ ಬೇಬಿ ಯೋಗ ಮಾಡ್ತಾ ಇದೆ, ನಮ್ಮಮ್ಮ ಟೊಮೊಟೊ ಗೊಜ್ಜಿನ್ನೂ ಮಾಡ್ತಾನೆ ಅವಳೆ. ಇದೇನು ಟೊಮೊಟೊ ಗೊಜ್ಜು ಬಿರಿಯಾನಿ ಮಾಡೋಣ ಅಂತ ಬರ್ತಿದ್ದೀನಿ. ಏನೋ ಒಂಥರ ಸೋಂಬೇರಿತಾನೆ ಇವತ್ತು, ಯಾಕೋ ಗೊತ್ತಿಲ್ಲ. ನಮ್ಮಮ್ಮ ಇದ್ದಾರೆ ಅಂತ, ನಮ್ಮಮ್ಮನೇ ಅವತ್ತಿಂದ ಫುಲ್ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತೇ ಫಸ್ಟ್ ಟೈಮ್ ಮನೆಗೆ ಬಂದಾಗಿಂದ ಒಂದು ಟೊಮೊಟೊ ಗೊಜ್ಜು ಮಾಡ್ತಾ ಇರೋದು. ಇಂಥ ಅಮ್ಮ ಎಲ್ಲರೂ ಇದ್ದಾರಾ ನಿಮಗೆ ಕಮೆಂಟ್ ಮಾಡಿ. ಏನು ಒಂದು ಅಡುಗೆನೂ ಮಾಡ್ಕೊಡಲ್ಲ. ಸುಮ್ಮನೆ ಹೆಂಗೆ ನೋಡ್ತಿದ್ದೆ, ಏನಾರು ಮಾತಾಡು. ಸುಳ್ಳು. ಏನು ಬರೀ ಸುಳ್ಳು? ಏನು ಅಡುಗೆ ಮಾಡ್ಕೊಟ್ಟೆ ಆಯ್ತು ನೀನು? ಏನು ಮಾಡ್ತೀನಿ? ಅವಾಗಲೇ ತೋರಿಸಿದ್ರಲ್ಲೋ, ಇಲ್ಲಿ ನೋಡು, ನನ್ನ ಪಪ್ಪಾಗೆ ಏನೋ ಗಿಫ್ಟ್ ತೊಗೊಂಡಿನಿ. ಒಂದು ಚಿಕ್ಕ ಗಿಫ್ಟ್ ಆರ್ಡರ್ ಮಾಡಿದ್ದೀನಿ, ನೋಡೋಣ. ಓಕೆ, ಅವ್ವನೂ ಬೆಳ್ಳಗೆ ಇದೆಯಲ್ಲ. ರೆಡಿ ಆಗಿದೆ ಬಿರಿಯಾನಿಗೆ. 2 ಟೊಮೆಟೊ 2 ಆನಿಯನ್ ಎಲ್ಲ ಕಟ್ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಬರ್ತೀನಿ. ಬನ್ನಿ ಇವಾಗ ಬಿರಿಯಾನಿ ಮಾಡೋಣ. ಬಿರಿಯಾನಿ ಮಾಡೋದಕ್ಕೆ ಫಸ್ಟ್ ಎಣ್ಣೆ ತುಂಬ ಇಂಪಾರ್ಟೆಂಟ್. ಎಣ್ಣೆ ಹಾಕೋದು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಡಯಟ್ ಅದು ಇದೆಲ್ಲ ಪಲಾವ್ಗೆ ಏನೇನು ಹಚ್ಚಿರೋದೆಲ್ಲ ಹೋಲ್ ಸ್ಪೈಸಸ್ ಹಾಕ್ತಾ ಇದ್ದೀವಿ. ಹಾಕೋತೀವಿ ಸೋಂಪು, ಸೊ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು. ಸೊ ಇದು ಆನಿಯನ್ ಫುಲ್ಲು ರೆಡ್ ಆಗಬೇಕು. ರೆಡ್ ಆದಮೇಲೆ ಮತ್ತೆ ಸಿಕ್ಕು. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಇರುತ್ತಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ಇದ್ರ ಜೊತೆಗೆ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಡಿಶ್ ಮಾಡಿ ಇದನ್ನು ಇವಾಗಲೇ ಹಾಕೋಬೇಕು. ಇದು ರೆಡ್ ಆಗಬೇಕು.
ಆ್ಯಂಡ್ ನಾನು ಮಟನ್ ಬಿರಿಯಾನಿಲಿ 2 ಟೈಪ್ಸ್ ಮಾಡ್ತೀನಿ, ಒಂದು ವೈಟ್ ಬಿರಿಯಾನಿ, ಇನ್ನೊಂದು ರೆಡ್. ತುಂಬ ದಿನದಿಂದ ಬರೀ ವೈಟ್ ಬಿರಿಯಾನಿ ಮಾಡಿ ರೆಡ್ ಬಿರಿಯಾನಿ ಮತ್ತೆ ಹೋಗ್ಬಿಟ್ಟಿತ್ತು, ಅದಕ್ಕೆ ಇವತ್ತು ರೆಡ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎರಡೂ ಕೂಡ ಚೆನ್ನಾಗಿ ಮಾಡ್ತೀನಿ, ಬಟ್ ಇದು ಮಾಡಿ ತುಂಬ ದಿನ ಆಗಿದೆ, ಗೊತ್ತಿಲ್ಲ ಯಾವ ಥರ ಬರುತ್ತೋ ಅಂತ. ನೋಡೋಣ, ಟೇಸ್ಟ್ ಮಾಡಿದ್ರೆ. ಆ್ಯಂಡ್ ಟೊಮೆಟೊ ಹಾಕ್ಬಿಟ್ಟು ಅಷ್ಟೇ ಈ ಬಿರಿಯಾನಿ ಕತೆ ಮುಗೀತು. ನೆಕ್ಸ್ಟ್ ಟೈಮ್ ಯಾವಾಗಾರು ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತೊಂದು ದೊಡ್ಡ ಪ್ರ್ಯಾಂಕ್ ಬೇರೆ ಮಾಡಿದ್ವಿ ನಮ್ಮ ಅಮ್ಮಂಗೆ. ಆ ಟೆನ್ಷನಿಂದ ಹೊರಗಡೆ ಬರೋಕ್ಕಾಗದೆ ಹೋಗಿ ಮಲ್ಕೊಬಿಟ್ರು. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನಿಗೆ ಕಂಟಿನ್ಯೂ ಆಗಿದೆ. ಸೊ ಗಾಯ್ಸ್, ಸಕ್ಸಸ್ಫುಲಿ ನಮ್ಮ ಅಮ್ಮ ಪ್ರ್ಯಾಂಕ್ ಆಗಿದ್ದಾರೆ. ಯಾವುದು ಗಿಲ್ಲಿ? ನಾನು ನೋಡಿಲ್ಲ ಒಂಚೂರು. ಸೊ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಗಾಯ್ಸ್, ನೋಡಿ ಸಕ್ಕತ್ತಾಗಿ ಬಂದಿದೆ. ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಓಟ್ ಮಾಡ್ತೀರಾ? ಪಾಪ ನಾನು ಬಿಗ್ ಬಾಸ್ಗೆ ಹೋಗ್ಲಾ? ಬಿಗ್ ಬಾಸ್ಗೆ ಹೋಗ್ತೀನಿ ಕಣೆ ಪ್ಲೀಸ್. ಪ್ರ್ಯಾಂಕ್ ವಿಡಿಯೋ ಮಾಡಿಕೊಂಡು ಲೇಟಾಗೋಯ್ತು. ಪ್ರ್ಯಾಂಕ್ ವಿಡಿಯೋ ಮಾತ್ರ ಸಕ್ಕತ್ತಾಗಿ ಬಂದಿದೆ. ನಮ್ಮ ಬೇಬಿ ಎಲ್ಲ ಹಾಳು ಮಾಡ್ಬಿಡ್ಲು, ಹತ್ಬಿಟ್ಟಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಇವಳಿಗೆ ಹೇಳ್ಕೊಡ್ಲಿಲ್ವ ನೀನು ಪ್ರ್ಯಾಂಕ್ ಅಂತ? ಅಂತ ಹೊತ್ತಾಕ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತು. ಮೋಸ್ಟ್ ಎಲ್ಲ ರೆಡಿ ಆಯಿತು, ಊಟನೂ ರೆಡಿ ಆಗಿದೆ, ಡೆಕೋರೇಷನ್ ನಮ್ಮ ಸೌಮ್ಯವ್ರು ಮಾಡ್ತಾ ಇದ್ದಾರೆ, ಅದು ರೆಡಿ ಆಗಿಬಿಟ್ಟೆ. ಇವಾಗ ನಾನು ರೆಡಿ ಆಗಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ, ಮತ್ತೆ ಪ್ರ್ಯಾಂಕ್ ಮಾಡಿಕೊಂಡು 2 ಅವರ್ ಲೇಟ್ ಆಗೋಯ್ತು. ಇವಾಗ ಕಬಾಬೆಲ್ಲ ಹಾಕಿಟ್ಬಿಟ್ಟೆ, ಫಸ್ಟೇ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿ ಹೋದೆ. ಎಷ್ಟೊತ್ತು ಬೇಕು ಬೇಕು ಹಾಕಿ. ನಮ್ಮ ಲಿಯಾನ್ ಅವ್ರ ಪಪ್ಪ ಮಮ್ಮ ಆ್ಯನಿವರ್ಸರಿಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾಳೆ, ತುಂಬ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಲಿಯಾನ. ಗಿಫ್ಟ್ ಬೇರೆ ತೊಗೊಂಡು ಬಂದಿದ್ದಾರೆ. ಏನು ಗಿಫ್ಟ್ ತಂದಿದ್ದೀರಾ ಕಂದ? ಓಕೆ, ಆಮೇಲೆ ಏನು ಗಿಫ್ಟ್ ಕೊಡ್ತೀರಾ? ಕೇಕ್, ಆಮೇಲೆ ಓಕೆ ಬಾಯ್ ಬಾಯ್. ಆಮೇಲೆ ತೋರಿಸೋದಂತೆ. ಹಾಂ, ರೆಡಿ ಆದಮೇಲೆ, ಫುಲ್ ರೆಡಿ ಆದಮೇಲೆ ತೋರಿಸುತ್ತೆ. ನೀವಲ್ಲ ಡೆಕೋರೇಷನ್ನು. ಹಾಂ, ಫುಲ್ ಆದಮೇಲೆ ತೋರಿಸ್ತೀರಾ? ಹಾಂ, ಅವ್ರು ರೆಡಿ ಆಗಿದ್ದಾರೆ. ಹೌದು. ಇವತ್ತೇನೋ ಗೊತ್ತಿಲ್ಲ, ನನ್ನ ಫೇಸ್ ಅಂತೂ ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಒಂಥರ ನಿದ್ದೆ ಬೇರೆ ಇರಲಿಲ್ಲ 2 ಡೇಸಿಂದ ಕರೆಕ್ಟಾಗಿ. ಸೊ ಬನ್ನಿ, ಸಿಂಪಲ್ಲಾಗಿ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ದೇವ್ರೆ ಅಂತೆ. ಕೂದಲು ಸರಿಯಾಗಿ ಹಾಕೋ ಹಿಂದಕ್ಕೆ. ಓ, ಪ್ರೆಗ್ನೆಂಟಲ್ಲಿ ಇಲ್ಲ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಲಾಸ್ಟ್ ಇಯರ್ ಇಷ್ಟೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ, ಈ ವರ್ಷ. ಈ ಸಲ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಅಂತ ಏನಿಲ್ಲ, ಬಿಕಾಸ್ ರೀಸೆಂಟಾಗಿ ನನ್ನ ಬರ್ಡೇಗೆ ಆಲ್ರೆಡಿ ರಿಂಗ್ ಮತ್ತು ಏನಪ್ಪ ಇಯರಿಂಗ್ ಕೊಡಿಸಿದ್ರು. ಅದಕ್ಕೆ ಆ್ಯನಿವರ್ಸರಿಗೆ ಏನೂ ಇಲ್ಲ. ನಾನು ಸಿಂಪಲಾಗಿ ಒಂದು ಪರ್ಫ್ಯೂಮ್ ಕೊಟ್ಟೆ. ಆ್ಯಂಡ್ ಅಷ್ಟೇ ಸಿಂಪಲ್ಲಾಗಿ ಇವತ್ತಿನ ಈ ಸಲ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಇವ್ರಿಗೆ ಆ ಥರ ಸೆಲೆಬ್ರೇಷನ್ನು ಅದು ಇದು ಅಂದರೆ ಫಸ್ಟೇ ಇಷ್ಟ ಆಗೋಲ್ಲ. ನಾನು ಅದು ಸೌಮ್ಯ ಇದ್ದಿದ್ದಕ್ಕೆ ಇಷ್ಟಾರು ಮಾಡಿದ್ವಿ, ಇಲ್ಲಾಂದ್ರೆ ಇದು ಮಾಡ್ತಾ ಇರಲಿಲ್ಲ.
ಹ್ಞೂ ಹಾಕೊಂಡು ಬರ್ತೀನಿ ಚಿನಿ ಫಸ್ಟ್ ಮಮ್ಮು ತಿನ್ಬಿಡ್ಬೇಕು Matrix with polyglutamic acid gives 5 times more hydration than hyaluronic acid. Get 5x smoother hydrated hair. ಸೊ ಬಿರಿಯಾನಿ ಮತ್ತು ಕಬಾಬ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಊಟ ಮಾಡೋದಕ್ಕೆಲ್ಲ ತುಂಬ ಲೇಟಾಗೋಯಿತು. ಆಲ್ಮೋಸ್ಟ್ 11 ಆಯಿತು. ನೆಕ್ಸ್ಟ್ ಡೇಯಿಂದ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ನೆಕ್ಸ್ಟ್ ಡೇ ಮತ್ತೆ ಇವಾಗ ಪಾಪು ಮತ್ತು ನಮ್ಮ ಸೌಮ್ಯ ಇಬ್ಬರು ಹಂಗೆ ಜಗಳ ಆಡಿಕೊಂಡು ಏನೋ ಫೈಟ್ ಮಾಡ್ತಾಯಿದ್ರು. ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.